ದೇಸಾಯಿ ವಸತಿ ಶಾಲೆಯ ಮುಖ್ಯ ಪ್ರಾಂಶುಪಾಲರಾಗಿರ್ತಕ್ಕಂತಹ ಶ್ರೀಯುತ ಶಶಿಧರ್ ಸರ್ ಮತ್ತು ಹಿರಿಯ ಬೋಧಕರಾಗಿರ್ತಕ್ಕಂತಹ ಹಿಂದಿ ವಿಷಯದ ಬೋಧಕರಾಗಿರ್ತಕ್ಕಂತಹ ತೇಜು ನಾಯಕ್ ಸರ್ ಎಸ್ ಅವರು ಕೂಡ ಇವತ್ತು ನಮ್ಮೊಂದಿಗಿದ್ದಾರೆ. ಇದೇ ಜನವರಿ 25 ಮೊರಾರ್ಜಿ ವಸತಿ ಶಾಲೆಯ ಅಪ್ಲಿಕೇಶನ್ ಅಂದ್ರೆ ಅರ್ಜಿ ನಮೂದಿಸೋದಕ್ಕೆ ಕೊನೆಯ ದಿನವಾಗಿದ್ದು, ಅದರ ಮತ್ತು ಮೊರಾರ್ಜಿ ಶಾಲೆಯ ಅಪ್ಲಿಕೇಶನ್ ಹೇಗೆ ಹಾಕಬೇಕು ಮತ್ತೆ ಎಲ್ಲೆಲ್ಲ ಮೊರಾರ್ಜಿ ಶಾಲೆಯ ಸೌಲಭ್ಯಗಳಿದಾವೆ ಮತ್ತೆ ಅದರಲ್ಲಿರ್ತಕ್ಕಂತಹ ಸೌಲಭ್ಯಗಳೇನು, ಆ ಶಾಲೆಯಲ್ಲಿ ದೊರೆಯುವಂತಹ ಸೌಲಭ್ಯಗಳೇನು ಮತ್ತು ಎಲ್ಲಿಂದ ಎಲ್ಲಿಯವರೆಗೂ ಇಲ್ಲಿ ನಾವು ಶಿಕ್ಷಣವನ್ನ ಪಡೆಯಬಹುದು ಅನ್ನುವಂತಹ ವಿಷಯವನ್ನ ಕುರಿತು ಮಾಹಿತಿಯನ್ನ ಪಡೆಯೋಣ. ಬನ್ನಿ ಸರ್. ಶಶಿಧರ್ ಸರ್ ನಮಸ್ತೆ. ಸರ್ ಕೂಡ ನಮಸ್ತೆ. ಸರ್, ಈಗ ಜನವರಿ 25ನೇ ತಾರೀಕು ಕೊನೆಯ ದಿನಾಂಕವಾಗಿದ್ದು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡಬೇಕು ಅಂತ. ಮೊದಲಿಗೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳು ಅಥವಾ ವಸತಿ ಶಾಲೆಗಳ ಒಂದು ಆರಂಭ ಆಗುವುದರ ಬಗ್ಗೆ ನಾವು ತಿಳ್ಕೊಳ್ಬೇಕಾಗುತ್ತೆ. ವಸತಿ ಶಾಲೆಗಳು ಕ್ರೈಸ್ನ ಒಂದು ನಮ್ಮ ಹೆಡ್ ಆಫೀಸ್ ಕ್ರೈಸ್ ಅಂದಿದೆ. ಕ್ರೈಸ್ನಿಂದ ಇದೊಂದು ಆರಂಭ ಆಗ್ತದವೆ. ಮತ್ತೆ ಮೊದಲಿಗೆ ಸರ್ಕಾರದ ಒಂದು ಘನ ಯೋಜನೆ ಏನಂದ್ರೆ, ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಸಾಕಷ್ಟು ಶೋಷಿತರು, ದಮನಿತರು, ಹಿಂದುಳಿದ ಜಾತಿ ಜನಾಂಗದ ಮಕ್ಕಳು, ಪ್ರತಿಭಾನ್ವಿತ ಮಕ್ಕಳು, ಅವರಿಗೆ ಒಂದು ಸರಿಯಾದ ಸೂಕ್ತವಾಗಿರ್ತಕ್ಕಂಥ ಒಂದು ಜ್ಞಾನದ ವ್ಯವಸ್ಥೆ ಇರೋದಿಲ್ಲ, ಶಾಲೆಗಳು ಇರೋದಿಲ್ಲ, ಅವ್ರಿಗೆ ಓದ್ತಕ್ಕಂಥ ಒಂದು ಯಾವುದೇ ಒಂದು ಅವಕಾಶಗಳು ಇಲ್ಲದೆ ಇರೋದ್ರಿಂದ ಆ ಪ್ರತಿಭೆಗಳು ಮುರುಟಿ ಹೋಗ್ತಾ ಇದ್ದಾವೆ. ಈ ಪ್ರತಿಭೆಗಳಿಗೆ ಒಂದು ಅವಕಾಶ ಸಿಗಲಿ, ಅವರಿಗೆ ಎಲ್ಲ ರೀತಿಯಿಂದಲೂ ಊಟ, ವಸತಿ ಮತ್ತಿತರ ಪುಸ್ತಕ, ಸ್ಟೇಷನರಿ, ಎಲ್ಲ ಸಮವಸ್ತ್ರಗಳು ಇತ್ಯಾದಿಗಳು ಎಲ್ಲ ರೀತಿಯ ಸೌಲಭ್ಯಗಳನ್ನು ಒದಗಿಸುವ ಮೂಲಕ ಅವರನ್ನ ಸದೃಢರಾಗಿ ಈ ಒಂದು ದೇಶದ ಸತ್ಪ್ರಜೆಗಳಾಗಲಿ ಅಂತಕ್ಕಂಥ ಆಶಯದೊಂದಿಗೆ ಈ ವಸತಿ ಶಾಲೆಗಳ ಕಲ್ಪನೆ ಆರಂಭ ಆಯಿತು. ಸರ್, ಈಗ ಇಲ್ಲಿ ಏನಂದ್ರೆ ಎಲ್ಲರೂ ಆರ್ಥಿಕವಾಗಿ ಸಬಲರಿರ್ತಾರೆ ಅಥವಾ ಮಕ್ಕಳಿಗೆ ಸರಿಯಾಗಿ ಶಿಕ್ಷಣವನ್ನ ಕೊಡೋಕೆ ಆಗದೆ ಇರ್ತಕ್ಕಂಥ ಸ್ಥಿತಿ ಒಳಗಿರ್ತಾರೆ ಅನ್ನುವಂಥದ್ದು ಒಂದು. ಆಮೇಲೆ ಎಲ್ಲಾ ಕಡೆನೂ ಮೂಲಕಟ್ಟು ಊರುವಂತ ಹಳ್ಳಿ ಅಂತ ಪ್ರದೇಶಗಳಲ್ಲಿ ಈಗ ಶಿಕ್ಷಣದ ವ್ಯವಸ್ಥೆ ಇರಲ್ಲ, ಶಾಲೆ ಕಾಲೇಜುಗಳ ವ್ಯವಸ್ಥೆ ಇರಲ್ಲ. ಅಂತಹ ಮಕ್ಕಳಿಗೂ ಕೂಡ ಒಳ್ಳೆಯದಾಗಲಿ ಅನ್ನುವಂತಹ ಮೊರಾರ್ಜಿ ದೇಸಾಯಿ ಅವರ ಸದುದ್ದೇಶದ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜುಗಳು ಪ್ರಾರಂಭ ಆಗುತ್ತವೆ. ಸರ್, ಇಲ್ಲಿ ಅಪ್ಲಿಕೇಶನ್ ನೋಂದಾಯಿಸಬೇಕಾದ್ರೆ ಎಷ್ಟನೇ ಕ್ಲಾಸಿಂದ